ಆಡಿಯನ್ಸು ಕೂಡ ತುಂಬ ಆಲ್ಮೋಸ್ಟ್ ಹೌಸ್ಫುಲ್ ಅಂತಲೇ ಅನ್ಕೋಬೋದು. ನಾನು ಹೇಳಿದ ತಕ್ಷಣ ಬಂದಿರೋ ಮಾಧ್ಯಮ ಮಿತ್ರರಿಗೆ ಎಲ್ಲ ಧನ್ಯವಾದಗಳು. ನಾನು ಒಂದು ಒಳ್ಳೆ ಮೆಸೇಜ್ ಕೊಡೋಣ ಅಂತ ಈ ಮೂವಿ ಮಾಡಿದ್ದೀನಿ ಆ್ಯಸ್ ಡಾಕ್ಟರ್ ಆಗಿರೋದ್ರಿಂದ. ಸೊ ನೀವೆಲ್ಲ ಅಂದರೆ ಒಂದು ರೇಬಿಸ್ಗೆ ಸಂಬಂಧಪಟ್ಟಿರೋ ಕಾಯಿಲೆ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಅದು ಎಂಟರ್ಟೈನ್ಮೆಂಟ್ ಜೊತೆಗೆ ನಿಮಗೆ ಯಾವುದೇ ಒಂದು 1 ಮಿನಿಟು ಕೂಡ ಬೋರ್ ಆಗಲ್ಲ ಅಂತ ಅಂದ್ಕೊತೀನಿ. ಸೊ ಆಲ್ಮೋಸ್ಟ್ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಎಲ್ಲ ಕಡೆಯೂ. ತುಂಬ ಜನ ನಾನು ಕಾಲ್ ಮಾಡಿ ಚೆನ್ನಾಗಿದೆ ಮೂವಿ, ಥಿಯೇಟರ್ ಬಂದು ನೋಡಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಕೂಡ ನಿಮ್ಮ ಬಿಹಾವ್ ಆಫ್ ಮೀ ಆ್ಯಂಡ್ ಬಿಹಾವ್ ಆಫ್ ಯು ದಯವಿಟ್ಟು ಇದನ್ನು ಎಲ್ಲರಿಗೂ ತಲುಪಿಸಿ ಜನ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಇದು ಒಳ್ಳೆ ಮೆಸೇಜ್ ಇರೋವಂಥ ಸೊ ಎಲ್ಲರೂ ಜಾಂಬಿಯಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾದಲ್ಲಿ ರೇಬಿಸ್ ಬಗ್ಗೆ ನಾವು ಮೆಸೇಜನ್ನು ಕೊಡ್ತೀವಿ. ಸಾಕು ನಾಯಿನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಸೊ ಬೀದಿ ನಾಯಿಗಳು ಹೇಗೆ ಅದನ್ನು ನಾವು ಹುಷಾರಾಗಿರಬೇಕು. ತುಂಬ ಎಲ್ಲರೂ ಚೆನ್ನಾಗಿ ಬಂದಿದೆ. ಸಿನಿಮಾ ನೋಡಿ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ತುಂಬ ಇಷ್ಟದಿಂದ ಮಾಡಿದ್ದೀವಿ. ಜಾಂಬಿ ಬಗ್ಗೆ ಸಿನಿಮಾ ಮಾಡಿದ್ದೀವಿ. ಸೊ ಎಲ್ಲರೂ ಜಾಂಬಿ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇವಾಗಲೂ ನನಗೆ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಎಲ್ಲ ಆ್ಯಕ್ಟರ್ಸ್ ಕೂಡ ಎಮೋಷ್ನಲ್ ಆಗಿಬಿಟ್ಟಿದ್ದಾರೆ. ಇವಾಗ ಇವ್ರು ಹೇಳಬೇಕು, ಆಡಿಯನ್ಸ್ ಹೇಳಬೇಕು ಹೇಗಿದೆ, ಅವ್ರಿಗೆ ಏನು ಅನ್ನಿಸ್ತು ಅಂತ ರಿವ್ಯೂ. ನಿಜವಾಗ್ಲೂ ಈ ಬೆಳೆಯೋ ಕಲಾವಿದರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಿದ್ದೀನಿ. ಆಮೇಲೆ ಎಲ್ಲರೂ ಎಮೋಷ್ನಲ್ ಆಗಿದ್ದಾರೆ. ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು ಅಥವಾ ಹೀರೋ ಆಗಿರ್ಬೋದು, ಬೇರೆ ಮಾನಸ ಯುವ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಆ್ಯಕ್ಟರ್ಸ್ ಕೂಡ ಬಂದಿದ್ದಾರೆ. ಎಲ್ಲರೂ ಎಮೋಷ್ನಲ್ ಆಗಿದ್ದಾರೆ. ಎಲ್ಲರಿಗೂ ಇದೊಂದು ಏನು ಅಂದರೆ ಅವರಿಗೆ ಖುಷಿ ತಡೆಯೋಕೆ ಆಗ್ತಿಲ್ಲ. ಪ್ರತಿಯೊಬ್ಬರಿಗೂ ಇದೊಂಥರ ಫಸ್ಟ್ ಸ್ಟೇಜ್ ಥರ. ಅವ್ರನ್ನ ದೊಡ್ಡ ಥಿಯೇಟರ್ಸ್ನೆಲ್ಲ ನೋಡಿಕೊಂಡು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಕಷ್ಟಪಟ್ಟು ಮಾಡಿದ್ದಾರೆ. ಎಸ್ಪೆಷಲಿ ಲೀಲಾ ಮೋಹನ್ ಅವರು ಡೈರೆಕ್ಟರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಅವರು ಏನು ಹೇಳಬೇಕು, ಅವ್ರ ಪರಿಶ್ರಮಕ್ಕೆ ನಿಜವಾಗ್ಲೂ ಒಳ್ಳೆ ಪ್ರತಿಫಲ ಸಿಕ್ಕಿದೆ ಅಂತ ನನಗನ್ನಿಸ್ತಿದೆ. ಎಲ್ಲರೂ ಸಪೋರ್ಟ್ ಮಾಡಿ. ದಯವಿಟ್ಟು ಎಲ್ಲರೂ ಮೂವಿ ನೋಡೋಕೆ ಬಂದು ನಿಮ್ಮ ಅನಿಸಿಕೆಗಳು ಹೇಳಬೇಕು ಅಂತ ಅನ್ಕೊತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಸರ್, ಇದೇನಿದು ನಾಯಿ ಇದೆ ಎಚ್ಚರಿಕೆ ಅಂತ ಟೈಟ್ಲ್ ಇಟ್ಟಿದ್ದೀರಾ? ಇದೇನು ನಾಯಿ ಇದೆ ಎಚ್ಚರಿಕೆ? ಯಾವ ಸಿನಿಮಾ ಮಾಡ್ತಿದ್ದೀರಾ ನೋಡ್ರಿ ಅಂದರೆ ನಾಯಿ ಇದೆ ಎಚ್ಚರಿಕೆ ಅಂದರೆ ನಗ್ತಾರೆ. ಏನದು ಟೈಟ್ಲ್ ಆ ಥರ ಇಲ್ಲ ಸರ್. ಹೊಸದಾಗಿ ಏನೋ ಒಂದು ಮಾಡ್ತಿದ್ದೀವಿ, ಕಂಟೆಂಟಿಗೆ ತಕ್ಕಂತೆ ಟೈಟ್ಲ್ ಇಟ್ಟು ಮಾಡಿದ್ದೀವಿ. ಸೊ ಎಲ್ರಿಗೂ ನಾನು ಪ್ರಾಮಿಸ್ ಮಾಡ್ತಿದ್ದೆ, ಎಲ್ರಿಗೂ ಹೇಳ್ತಿದ್ದೆ ಒಂದು ಹೊಸ ಕಂಟೆಂಟು ತುಂಬ ಡಿಫ್ರೆಂಟ್ ಆಗಿರೋ ಒಂದು ಕಥೆ ನಾನು ಕೊಡ್ತೀನಿ ಅಂತ ಹೇಳ್ತಿದ್ದೆ. ಅದನ್ನು ಕೊಟ್ಟಿದ್ದೀನಿ, ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ. ನಂದು 15 ವರ್ಷ ಫಿಲಮ್ ಇಂಡಸ್ಟ್ರಿ, ನಾವು ಒದ್ದಾಡ್ತಾನೆ ಇದ್ದೀವಿ. ಇವತ್ತು 2ನೇ ಸಿನಿಮಾ ನಾನು ರಿಲೀಸ್ ಆಗ್ತಾಯಿರೋದು. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋಂಥ ಚಿತ್ರ. ಸೊ ಪ್ರತಿಯೊಬ್ಬ ಆಡಿಯನ್ಸ್ಗೂ ಪ್ರತಿಯೊಂದು ಮನೆಗೂ ತಲುಪಬೇಕಾಗಿರೋ ವಿಷಯ ಇದೆ. ರೇಬಿಸ್ ಬಗ್ಗೆ, ನಾಯಿಗಳ ಬಗ್ಗೆ, ನಾಯಿ ಕಚ್ಚಿದ್ರೆ ಏನಾಗುತ್ತೆ, ನಾಯಿ ಯಾಕೆ ಸಾಕಬೇಕು, ಯಾಕೆ ಸಾಕಬಾರ್ದು, ಅದ್ರ ಬಗ್ಗೆ ಎಲ್ಲ ವಿಚಾರಗಳು ಕೊಟ್ಟಿದ್ದೀನಿ. ದಯವಿಟ್ಟು ಬಂದು ಸಿನಿಮಾ ನೋಡಿ, ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿ. ನಿಮ್ಗೆ ಹಾರರ್ ಇದೆ, ಕಾಮಿಡಿ ಇದೆ, ಥ್ರಿಲ್ ಇದೆ, ಎಲ್ಲ ಥರ ಇದೆ. ಎಲ್ಲ ಥರ ವಿಷಯ ಇದೆ. ನಿಮಗೆಲ್ಲೂ ಒಂದು ಸೆಕೆಂಡ್ ಕೂಡ ಬೋರ್ ಹೊಡೆಯಲ್ಲ. ಸೊ ನೀವೆಲ್ಲ ಮೀಡಿಯಾದವರೆಲ್ಲ ನೋಡಿದರೆ ಸಿನಿಮಾ ಏನಿಸುತ್ತೆ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಬಂದು ನಮಗೆ ಸಪೋರ್ಟ್ ಮಾಡಿ. ಹೊಸ ತಂಡಕ್ಕೆ, ಹೊಸ ಡಾಕ್ಟರ್ ಲೀಲಾ ಮೋಹನ್ ಸರ್ ಇರ್ಬೋದು, ನಾವಿರ್ಬೋದು, ಎಲ್ಲ ಹೊಸಬರೇನೆ ಪ್ರಯತ್ನ ಮಾಡ್ತಾಯಿದ್ದೀವಿ. ದಯವಿಟ್ಟು ಸಪೋರ್ಟ್ ಮಾಡಿದ್ರೆ ಇನ್ನೊಂದು ಈ ಥರ ಚಿತ್ರಗಳು ಇನ್ನೊಂದು ಮಾಡ್ತೀನಿ. ದಯವಿಟ್ಟು ಸಹಕರಿಸಿ ಕನ್ನಡ ಜನತೆಗೆ ಅಂತ ನಾನು ಹೇಳ್ಬೋದು. ಸಿನಿಮಾ ತುಂಬ ಚೆನ್ನಾಗಿದೆ. ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಚೆನ್ನಾಗಿ ಆಡಿಯನ್ಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋದು. ಸಣ್ಣ ಪುಟ್ಟ ಯಾವುದೇ ಕಾಮಿಡಿ ಏನೇ ಇರಲಿ ಅದಕ್ಕೆಲ್ಲ ರಿಯಾಕ್ಟ್ ಮಾಡ್ತಾಯಿದ್ರು. ಸೊ ಪ್ರತಿಯೊಬ್ಬರು ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಸೊ ಸಿನಿಮಾ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ನೋಡಿರಲಿಲ್ಲ. ಆ್ಯಕ್ಚುಲಿ ನಾನು ಅದು ಯಾಕಂದರೆ ಶೂಟ್ ಆದಮೇಲೆ ನೋಡಿರಲಿಲ್ಲ, ಇರುತ್ತೆ ಬಿಡೋದು. ಬಟ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಸಕ್ಕತ್ತಾಗಿದೆ ಸಿನಿಮಾ. ಸೊ ಖಂಡಿತ ಎಲ್ಲರೂ ನೀವು ಎಂಜಾಯ್ ಮಾಡ್ತೀರಾ. ನಾನು ಬದುಕೊಡ್ತೀನಿ ಅದನ್ನು, ಎಲ್ಲೂ ಬೋರ್ ಆಗಲ್ಲ. ಸೊ ಹಂತವಾಗಿ ನೀವು ಎಲ್ಲರೂ ಬೋರು ಹೊಸಲ್ಲ. ಯಾಕಂದರೆ ನಾವು ಸಿನಿಮಾ ಯಾವಾಗ ಮುಗೀತು ಅಂತಲೇ ಗೊತ್ತಾಗಲಿಲ್ಲ. ಸೊ ಅಷ್ಟು ಸ್ಪೀಡಾಗಿ ಮುಗೀತು ಸಿನಿಮಾ. ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಆ್ಯಕ್ಟರ್ಗಳಿಗೆ ಎಲ್ಲರೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ವಿ, ಎಲ್ಲ ಬಂದು ಸೇರಿದ್ದೀವಿ. ಸೊ ಒಳ್ಳೆ ಹೇಳ್ಬೋದು, ಒಂದು ಒಳ್ಳೆ ಒಪಿನಿಯನ್ ಸಿಕ್ಕಿದೆ ಅಂತ. ಇನ್ನೂ ತುಂಬ ನಮ್ಮ ಟೀಮ್ ಕಡೆಯಿಂದ ತುಂಬ ಎಕ್ಸ್ಪೆಕ್ಟ್ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಬನ್ನಿ, ಸಿನಿಮಾನ ನೋಡಿ.